ನ್ಯಾಯ ನಮ್ಮ ವಿಧಾನಸಭೆಯಲ್ಲಿ ಸನ್ಮಾನ್ಯ ರಾಜ್ಯಪಾಲರು ಸಂಪೂರ್ಣವಾಗಿ ಭಾಷಣ ಓದಬೇಕಾಗಿತ್ತು ಅನ್ನೋದಷ್ಟೇ ಡಿಮ್ಯಾಂಡು. ಗೂಂಡಾ ವರ್ತನೆಯೂ ಇಲ್ಲ, ಯಾವ್ದ್ರದ್ದು ಏನು ಗೂಂಡಾ ವರ್ತನೆ ಅಂದರೆ ಹಾಗಾದರೆ ರಾಜ್ಯಪಾಲರನ್ನು ಕೇಳಬಾರ್ದಾ? ಮಹಾಸ್ವಾಮಿ ನಮ್ಮ ಮರ್ಯಾದೆಗೆ ಕೇಳಿದ್ದಾರೆ, ಭಾಳ ಮರ್ಯಾದೆ ಕೊಟ್ಟು ಮಾನ್ಯ ಘನವೆತ್ತ ರಾಜ್ಯಪಾಲರಿಗೆ ಈ ಥರ ಸಂಪ್ರದಾಯ ಅಲ್ಲ, ಸಂಪೂರ್ಣವಾದ ಭಾಷಣ ಓದಬೇಕಾಗಿತ್ತು. ಅದಕ್ಕೆ ಮುಂಚೆ ಮತ್ತು ರಾಷ್ಟ್ರಗೀತೆ ಮುಂಚೆನೇ ಹೊರಟೋದ್ರಲ್ಲ, ರಾಷ್ಟ್ರಗೀತೆ ಆದಮೇಲೆ ಹೋಗಿ ಮತ್ತು ಸಂಪೂರ್ಣವಾಗಿ ಓದಿ ಅನ್ನೋದಷ್ಟೇ, ಅದನ್ನೇ ಗೂಂಡಾ ವರ್ತನೆ ಅಂತಾರೆ. ಇನ್ನೇನು ಹೇಳೋದು ಇದಕ್ಕೆ ಪ್ರಶ್ನೆ? ನೋಡ್ರಿ, ಸನ್ಮಾನ್ಯ ದೇವೇಗೌಡರು ನಮ್ಮ ರಾಜ್ಯದ ಭಾಳ ದೊಡ್ಡ ರಾಜಕಾರಣಿ. ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡೋಕ್ಕೆ ವಯಸ್ಸಾಗಿದೆ ಯಜಮಾನರು. ನೋಡೋಣ, ನಂಗೆ ಗೊತ್ತಿಲ್ಲ ಅವ್ರು ಏನು ಮಾತಾಡೋರು, ನನಗೆ ಗೊತ್ತಿಲ್ಲ. ರಾಜಕೀಯದಲ್ಲಿ ಟೀಕೆ ಟಿಪ್ಪಣಿ ಇದ್ದೇ ಇರ್ತದಲ್ಲ. ಅದರಿಂದ ಈ ರಾಜ್ಯದ ಪ್ರಧಾನಮಂತ್ರಿ ಆಗಿರೋರು ಮತ್ತು 93-94 ವರ್ಷ ವಯಸ್ಸು, ಭಾಳ ಹಿರಿಯರಿದ್ದಾರೆ. ಅವ್ರ ಬಗ್ಗೆ ನೋಡೋಣ, ಚುನಾವಣೆ ಬಂದಾಗ ನಾವು ಈಗಲೇ ಯಾಕೆ ಅದ್ರ ಬಗ್ಗೆ ಉತ್ತರ ಕೊಡೋದು? ಎಲ್ಲಿ ರಸ್ತೆ ಹೊಡಿಬೇಕು ಅಂತ ಹೇಳ್ತೀರಿ? ಹೇಳ್ಬಿಡಿ ನೀವೇನೆ.